ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅಂತ ಹೇಳೋದೇ ಅವರಿಗೆ ಶೋಕಿ ಆಗಿಬಿಟ್ಟಿದೆ. ಅಂಬೇಡ್ಕರ್ ವಿಚಾರದಲ್ಲಿ ಅದಕ್ಕಿಂತ ಹೆಚ್ಚಾಗಿ ದೇವರ ಹೆಸರು ಹೇಳಿದ್ದಿದ್ರೆ 7 ಜನ್ಮದಲ್ಲೂ ಸ್ವರ್ಗ ಸಿಕ್ಬಿಡ್ತಾ ಇತ್ತು ಇವ್ರಿಗೆ. ಅಂಬೇಡ್ಕರ್ ಅಂತ ಶೋಕಿಗೆ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ಅಮಿತ್ ಶಾ ಅವರು ಕೇಳ್ತಾರಲ್ಲ, ಇದೇ ವಿಚಾರಕ್ಕೆ ಪ್ರತಿಭಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಬಿಜೆಪಿಯ 2 ಎಂಪಿಗಳಿಗೆ ಗಾಯ ಆಗಿದೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧವಾಗಿ ಇವರು ತಳ್ಳಿಬಿಟ್ರು, ಇವರು ನೂಕಿಯೇ ಅವರಿಗೆ ಗಾಯವಾಯಿತು ಅಂತ ಹೇಳಿ ಕೇಸ್ ಕೂಡ ದಾಖಲಾಗಿದೆ. ಈ ಕಡೆ ಲೋಕಸಭಾ ಸ್ಪೀಕರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಪ್ರತಿಭಟನೆ ವೇಳೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು, ಅವರು ಸದನದ ಒಳಗಡೆ ನಮ್ಮನ್ನು ಬರದಂತೆ ತಡಿತಾ ಇದ್ದರು. ಅವರವರೇ ತಳ್ಳುಕೊಂಡು ನಮ್ಮನ್ನು ಆಚೆ ಹಾಕಕ್ಕೆ ಬಂದು ಅವರವರೇ ಬಿದ್ದು ಏಟು ಮಾಡಿಕೊಂಡ್ರೆ ಇದಕ್ಕೆ ನಾವು ಕಾರಣನಾ? ಒಂದೇ ಒಂದು ದ್ವಾರದ ಮೂಲಕ ನಾವು ಹೋಗ್ತಾ ಇದ್ವಿ. ಇಲ್ಲೇ BJPಯವರು ನಮ್ಮನ್ನು ಸದನಕ್ಕೆ ಬರದಂತೆ ತಡಿತಾ ಇದ್ರು, ನಮ್ಮನ್ನು ಎಲ್ಲರೂ ನೂಕ್ಕೊಂಡು ದೌರ್ಜನ್ಯ ತಳ್ತಾ ಇದ್ರು. ಎಲ್ಲರೂ ಕೂಡ ತಳ್ಳಬೇಕಾದ್ರೆ ಅವರವರೇ ತಳ್ಳಿ ಅವರವರೇ ಬಿದ್ದುಬಿಟ್ಟು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ನಡೀಲಿ ಇದ್ರ ಬಗ್ಗೆ ಅಂತೇಳಿ ಖರ್ಗೆ ಅವರು ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಮತ್ತೊಂದು ಕಡೆ ಗಾಯಾಳುಗಳಿಬ್ಬರು ಇದ್ದಾರಲ್ಲ, ಅವರಿಗೆ ಫೋನ್ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ನರೇಂದ್ರ ಮೋದಿ ಅವರು. ಪ್ರತಾಪ್ ಚಂದ್ರ ಸಾರಂಗಿ, ಮುಖೇಶ್ ರಾಜ್ಪೂತ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ದೆಹಲಿಯ RML ಆಸ್ಪತ್ರೆಗೆ ಇದೀಗ ಪ್ರತಾಪ್ ಸಾರಂಗಿ ದಾಖಲಾಗಿದ್ದಾರೆ. सर 2 मिनट